ವಿಶ್ವ ಅವರಿಗೆ ಹಾಗೆ ನವೀನ್ ಅವರಿಗೆ ಒಂದಷ್ಟು ಪಟ್ಟಿ ಕೊಟ್ಬಿಡಪ್ಪ. ರಸ್ತೆ ಹಾಗೆ ಕಸ ಇತ್ತೀಚೆಗೆ ಕಳೆದ ವಾರ ಪೂರ್ತಿ ನಮ್ಮ ಡಿಬೇಟ್ ನ ಭಾಗವಾಗಿತ್ತು. ಜನರು ಕೂಡ ಮಾತನಾಡ್ಕೊಳ್ತಾ ಇದ್ರು. ರಸ್ತೆ ಹಾಗೆ ಗುಂಡಿಯನ್ನ ನಾವು ಕ್ಲಿಯರ್ ಮಾಡ್ತಿದೀವಿ ಅಂತ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ. ಬೇರೆ ಯಾವುದು ಬೇಡ ಸರ್, ಮಂಡ್ಯದಲ್ಲಿ 3 ಕೋಟಿ ಅಂತೆ ಮೋಹನ್ ವಿಶ್ವ ಅವರೇ ಒಂದ್ ರಸ್ತೆ ಖರ್ಚಾಗಿದ್ದು 3 ತಿಂಗಳಲ್ಲಿ ಕಿತ್ತೋಗ್ಬಿಟ್ಟಿದೆ. ವಿಜುವಲ್ಸ್ ಬರ್ತಾ ಇದೆ. ಇನ್ನು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ರಸ್ತೆ ನಿರ್ಮಾಣ ಆಗಿತ್ತು. ಒಂದೇ ದಿನದಲ್ಲಿ ರಸ್ತೆ ಕೈ ಹಾಕಿದ್ರೆ ಹಂಗೆ ಕಿತ್ಕೊಂಡು ಕೈಗೆ ಬರ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಶಿವಮೊಗ್ಗದಲ್ಲಿ ಅವೈಜ್ಞಾನಿಕವಾಗಿ ಹಂಪ್ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ, ಅದನ್ನ ಕಿತ್ತಕ್ಕಿದ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದಾರಂತೆ. ಡೆಡ್ ಲೈನ್ ಮುಗ್ದೋಯ್ತು, ಗುಂಡಿಗಳು ಡೆಡ್ ಆಯ್ತಾ, ಅದಕ್ಕೆ ಉತ್ತರ ಇಲ್ಲ. ಬಟ್ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ರಸ್ತೆ ಸಮಸ್ಯೆ ಇಲ್ಲ, ಗುಂಡಿ ಸಮಸ್ಯೆ ಇಲ್ಲ, ಮೋರೆ ಸಮಸ್ಯೆ ಇಲ್ಲ. ನಿಜಾನ ಇದು ಮೋಹನ್ ವಿಶ್ವ? ಬೆಂಗಳೂರಿನಲ್ಲಿ ಆಸ್ಪತ್ರೆಗಳಿಗೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಬೆನ್ನು ನೋವಿನ ಸಮಸ್ಯೆ ಆಯ್ತಾ, ಒಪ್ಕೊಳ್ತಾರೆ ಎಲ್ಲರೂ. ನನ್ನ ಪ್ರಕಾರ ಕಾಲ್ ನೋವಿನ ಸಮಸ್ಯೆ, ಮಣ್ಣಿನ ನೋವಿನ ಸಮಸ್ಯೆ ಕಳೆದ 2.5-3 ವರ್ಷದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆ ತರ ಗುಂಡಿ ಬಿದ್ದೋಗಿದೆ ಬೆಂಗಳೂರು ಇವತ್ತು. ಇರೋ ಬರೋ ರೋಡೆಲ್ಲ ಅಗತ್ಕೊಂಡು ಕೂತಿದ್ದಾರೆ. ನೆಕ್ಸ್ಟ್ ನೀವು ಮಂಡ್ಯ ಮೈಸೂರು ಬಗ್ಗೆ ಹೇಳಿದ್ರಿ. ಒಂದ್ ನಿಮಿಷ, ಮಂಡ್ಯ ಮೈಸೂರು ಬಗ್ಗೆ ಹೇಳಿದ್ರಿ. ಇವ್ರು ಹೆಂಗ್ ಗೊತ್ತಾ, ಕರಪ್ಷನ್ ಇಂಚ್ ಲೆಕ್ಕದಲ್ಲಿ 5 ಇಂಚ್ ಹಾಕೋ ಕಡೆ 2 ಇಂಚ್ ಹಾಕೋದು, 4 ಕಂಬಿ ಕಟ್ಟೋ ಕಡೆ 2 ಕಂಬಿ ಕಟ್ಟೋದು, ಆ 2 ಕಂಬಿ ತಗೊಂಡು ಹೋಗ್ಬಿಟ್ಟು ATM ಮಾಡ್ಕೊಂಡು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೊಡೋದು, 3 ಇಂಚ್ ಕಾಂಕ್ರೀಟ್ ತಗೊಂಡು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೊಡೋದು. ಈಗ ಇವ್ರು ಹೇಳಿದ್ರೆ ರಸ್ತೆ ಗುಂಡಿ ಬಗ್ಗೆ ಸರ್, ರಸ್ತೆ ಗುಂಡಿ ಬಗ್ಗೆ ನಮ್ಮ ನಾಲ್ವಡಿ ಕೃಷ್ಣರಾಜರು ಒಡೆಯರ್ ಇದ್ದಾಗ ಜರ್ಮನಿಯಿಂದ ಒಂದು ಆರ್ಕಿಟೆಕ್ಟ್ ನ ಕರ್ಕೊಂಡ್ ಬರ್ತಾರೆ ಮೈಸೂರು ಸಿಟಿನ ನಿರ್ಮಾಣ ಮಾಡೋದಕ್ಕೆ. ಹೇಗಿರ್ಬೇಕು ನಮ್ಮ ಊರು ಅಂತ. ಹಾಗೆ ಅಂದ್ರೆ ಒಂದು ರೋಡ್ ಅಂದ್ರೆ ಹೇಗಿರ್ಬೇಕು, ಅದು ಕಾಮಗಾರಿ ಕೆಲಸಗಳು ಯಾವ ಗುಣಮಟ್ಟದಲ್ಲಿ ಇರಬೇಕು ಅಂತ. ಆದ್ರೆ ಈಗ ನೀವು ಹೇಳ್ದಂಗೆ ಒಂದೊಂದು ವರ್ಷ ಆಗ್ತಾರೆ, ಇನ್ನೊಂದು 2 ವರ್ಷಕ್ಕೆ ಮತ್ತೆ ಅದೇ ರೋಡ್ ನ ಆಗದಿರ್ತಾರೆ, ಮತ್ತೆ ಅದೇ ಚರಂಡಿನ ತೆಗ್ದಿರ್ತಾರೆ. ಯಾಕೆ ಈ ರೀತಿ ಅಲ್ಲಿ ದುಂದು ವೆಚ್ಚ ಆಗ್ತಾ ಇರೋದು? ಯುವ ನಿಧಿಯ ಬಗ್ಗೆ ಮಾತಾಡ್ತೀರಾ? ಕೇವಲ ಸರ್ಕಾರಗಳು ಆಡಳಿತ ಮಾಡ್ತಕ್ಕಂಥದ್ದು 5 ವರ್ಷಗಳು ಮಾತ್ರ. ಬದುಕು ಕಟ್ಟಿಕೊಳ್ಬೇಕಾದಂತಹ ಯುವಕರು ಇವತ್ತು ಬೀದಿಗೆ ನಿಲ್ಲುವಂತಹ ವ್ಯವಸ್ಥೆಯನ್ನ 2 ಸರ್ಕಾರಗಳು ಮಾಡ್ತಾ ಇದ್ದೀರಾ. ಎರಡನೇದು, ವಿಶ್ವಸಂಸ್ಥೆ ತಮ್ಮ ಫ್ರೀ ಬೀಸ್ ಅನ್ನ ಶ್ಲಾಘನೆ ಮಾಡಿದೆ ಅಂತ ಹೇಳ್ತೀರಾ. ವಿಶ್ವಸಂಸ್ಥೆಯು ಕೂಡ ವರದಿಯನ್ನ ಕೊಟ್ಟಿದೆ. ಭಾರತದಲ್ಲಿ ಬಡತನ ಎಷ್ಟು ಕೀಳು ಮಟ್ಟಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ವಿಶ್ವಸಂಸ್ಥೆ ವರದಿಯನ್ನ ಕೊಟ್ಟಿದೆ. ತಾವು ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀರಾ. ಇವತ್ತು ಶಕ್ತಿ ಯೋಜನೆಯನ್ನ ತಗೊಂಡು ಬಂದು ಕರ್ನಾಟಕದಲ್ಲಿ ಇರತಕ್ಕಂತಹ 8,82,000 ಆಟೋ ಚಾಲಕರುಗಳನ್ನ ತಗೊಂಡು ಬಂದು ಬೀದಿಗೆ ನಿಲ್ಲಿಸಿದೀರಾ. ಈ ಉದ್ಯೋಗವನ್ನ ಹೇಗೆ ಸೃಷ್ಟಿ ಮಾಡ್ತೀರಾ? ಹಾಗೆ ತಲಾ ಆದಾಯದ ಬಗ್ಗೆ ಮಾತಾಡ್ತೀರಾ. ತಲಾ ಆದಾಯ ನಾನು ಬೆಂಗಳೂರಿಗೆ ಬಂದಾಗ ಇದ್ದದ್ದು ಇವತ್ತು ಆ ನೆಮ್ಮದಿಯೂ ಇಲ್ಲ, ಆ ತಲಾ ಆದಾಯವೂ ಇಲ್ಲ. ನಾವು ಕಟ್ಟುವಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಲಕ್ಷ ರೂಪಾಯಿ ಸಂಪಾದನೆ ಮಾಡಲಾಗ್ತಾ ಇಲ್ಲ. ನೀವು ಕೊಡುವಂತಹ 2,000 ರೂಪಾಯಿನ ಊರು ತುಂಬಾ ಪ್ರಚಾರವನ್ನ ಮಾಡ್ತೀರಾ. ನನ್ನ 1 ಲಕ್ಷ ರೂಪಾಯಿ ಕಟ್ಟಿದಂತಹ ಹಣವನ್ನ ನಾನು ಎಲ್ಲಿ ಪ್ರಚಾರ ಮಾಡ್ಲಿ ಅಂತ ನಾನು ನಿಮ್ಮನ್ನ ಕೇಳ್ತೀನಿ. ಅಬಕಾರಿ ಇಲಾಖೆಗಳ ಬಗ್ಗೆ ಮಾತಾಡ್ತೀರಾ. ಅಬಕಾರಿ ಇಲಾಖೆಯಲ್ಲಿ ಆದಾಯ ಬರುತ್ತೆ ಅಂತ ಮಾತಾಡ್ತೀರಾ. ಆದ್ರೆ ಒಬ್ಬ ಬಡ ಆಟೋ ಚಾಲಕನಾಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ. ನಾನು ಕಟ್ಟುವಂತಹ ತೆರಿಗೆಗೆ ನನ್ನ ಕುಟುಂಬ ನಿರ್ವಹಣೆ ಬಗ್ಗೆ, ನನ್ನ ಕುಟುಂಬವನ್ನ ಕಟ್ಟೋದಕ್ಕೆ ತಮ್ಮ ಇಲಾಖೆಗಳು ಯಾಕೆ ನಮ್ಗೆ ಬಿಡ್ತಾ ಇಲ್ಲ? ಉದಾಹರಣೆಗೆ ನಾನು ಒಂದು ಹೇಳ್ತೀನಿ. ಕೇಂದ್ರ ಸರ್ಕಾರದಲ್ಲಿ ತಮ್ಮ ಬಿಜೆಪಿ ಸರ್ಕಾರ ಇದೆ ಅಂತ ಹೇಳ್ತೀರಾ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳ್ತೀರಾ. ಊಬರ್ ಅನ್ನುವಂತಹ ಸಂಸ್ಥೆ, ರ್ಯಾಪಿಡೋ ಅನ್ನುವಂತಹ ಒಂದು ಸಂಸ್ಥೆ ಕೇಂದ್ರದಲ್ಲೇ ಆಗಲಿ ರಾಜ್ಯದಲ್ಲೇ ಆಗಲಿ ಸಾರಿಗೆ ಇಲಾಖೆಯಲ್ಲಿ ನೋಂದಣಿಯನ್ನೇ ಮಾಡಿಕೊಂಡಿಲ್ಲ. ಸತತವಾಗಿ 9 ವರ್ಷದಿಂದ ತನ್ನ ಸಂಸ್ಥೆಯೇ ಹೇಳ್ಕೊಂಡಂತೆ 650 ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನ ಮಾಡುವಂತಹ ಸಂಸ್ಥೆ ರಾಜ್ಯ ಸರ್ಕಾರಕ್ಕೆ 1 ರೂಪಾಯಿ ತೆರಿಗೆಯನ್ನ ಕಟ್ಟಿಲ್ಲ. ತಮ್ಮ ಇಲಾಖೆಗಳು ತಮ್ಮ ಏನು ಮುಖ್ಯಮಂತ್ರಿಗಳ ಆಡಳಿತದಲ್ಲೇ ಇರತಕ್ಕಂತಹ ಹಣಕಾಸು ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ಆಟೋ ಚಾಲಕರು ಅಸಂಘಟಿತ ಕಾರ್ಮಿಕರು ಬರ್ತಾರೆ. ಆಟೋ ಚಾಲಕರಿಗೆ ಅವ್ರಿಗೆ ಆರೋಗ್ಯ ಭಾಗ್ಯ ಸಿಗಬೇಕು. ಕರ್ನಾಟಕದಲ್ಲಿ ಆರೋಗ್ಯ ಭಾಗ್ಯ ತಗೊಂಡ್ಬಂದಿದ್ರಿ 2009ರಲ್ಲಿ. ಊಟ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ, ಉಚಿತ ಕೇಳಿ. ಅವ್ರಿಗೆ ಆಹಾರ ಭದ್ರತಾ ಒಂದ್ ನಿಮಿಷ ಹೇಳ್ತೀನಿ. ಉತ್ತರ ಬೇಕಾ ಬೇಡವಾ? ಆಹಾರ ಭದ್ರತಾ ಯೋಜನೆ ತೆಗೆದುಕೊಂಡು ಬಂದಿದ್ದು ಮನಮೋಹನ್ ಸಿಂಗ್ ಅವರು. ಯಾಕೆ ಹೇಳಿ? ಎಂತಹ ಅಸಂಘಟಿತ ಕಾರ್ಮಿಕರಿಗೆ ಆಟೋ ಚಾಲಕರನ್ನು ಸೇರಿ ಅನುಕೂಲ ಆಗಲಿ ಅಂತ ಆರೋಗ್ಯ ಭಾಗ್ಯ ತಗೊಂಡ್ಬಂದಿದ್ದು. ಅದಕ್ಕೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದಿದ್ದು ಅದಕ್ಕೆ ಅವ್ರಿಗೋಸ್ಕರನೇ. ಅದನ್ನ ನಾವು ತಗೊಂಡ್ಬಂದದ್ದು. ಈಗ ಗಿಗ್ ವರ್ಕರ್ಸ್ ಗಳಿಗೆ ಅಂತ ಹೇಳಿ ಏನು ನಾವು ಅವ್ರಿಗೆ ಸೆಸ್ ಹಾಕಿ ಅದೇ ವರ್ಕರ್ಸ್ ಗಳಿಗೆ ಅನುಕೂಲ ಆಗಬೇಕಂತ ಮಾಡ್ತಾರದು ಇದೇ ಕರ್ನಾಟಕದಲ್ಲಿ. ನಾವು ಕೇಂದ್ರ ಸರ್ಕಾರ ನಿಯಮ ಇದೆಯಾ? ಕೇಳಿ ಇವರೆಲ್ಲ ಆರ್ಗನೈಸ್ ಮಾಡಿಕೊಂಡು ಇವ್ರಿಗೇನ್ ತೆರಿಗೆ ಹಾಕಿಲ್ಲ. ಆಟೋ ಚಾಲಕರಿಗೆ ಯಾರಿಗೂ ಯಾವ ರೀತಿಯ ತೆರಿಗೆನೂ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಕೂಡ ಆಟೋ ಚಾಲಕರ ಎಲ್ಲರ ಮನೆಗೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಹೋಗ್ತಾರೆ. ಯಾಕೆ ಹೇಳಿ? ಈ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಬಿಜೆಪಿ ಈ ಪಕ್ಷದಲ್ಲಿ ಜಗಳ ಮಾಡ್ತಿದ್ದೀರಾ ನೀವು? ಯೂತ್ ಕೇರ್ ಮಾಡ್ತಿದ್ದೀರಾ? ಬರೀ ಜಗಳ ಆಡ್ತೀರಾ? ಈ ಯೂತ್ ಕೇರ್ ಮೆಸೇಜ್ ಕೊಡ್ತೀರಾ? ಬರೀ ಈ ಸರ್ಕಾರ ಆ ಸರ್ಕಾರದಲ್ಲಿ ದೂರು, ಈ ಸರ್ಕಾರ ಕುರ್ಚಿಗೆ ಕಿತ್ತಾಡ್ತಿದ್ದೀರಾ? ಯೂತ್ ಕೇರ್ ಏನ್ ಕೊಡ್ತೀರಾ?
ಪಕೋಡ ಮಾರಿ ಅಂತಂದ್ರು ಪ್ರಧಾನಮಂತ್ರಿ. ನಾವು ಆತರ ಅಂದಿಲ್ಲ. ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ, ಅದು ಮಹಿಳಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿವರೆಗೂ ಅವರಿಗೆ ಶುಲ್ಕರಹಿತ ಆಗಬೇಕು, ಅವ್ರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತಂದದ್ದು ಸಿದ್ದರಾಮಯ್ಯನವರು 2016-17ರಲ್ಲಿ. ಸಿದ್ದರಾಮಯ್ಯನವರ ಕೊಡುಗೆಯಿಂದ ಇವತ್ತು ಮಹಿಳೆಯರು, ಆಮೇಲೆ ಅವ್ರಿಗೆ ಯಾವುದೇ ಶುಲ್ಕ ಕಟ್ಟಂಗಿಲ್ಲ, ಸ್ಕಾಲರ್ಶಿಪ್ ಸಿಗುತ್ತೆ. ಎರಡನೇದು, ಅವ್ರು ಓದಿ ಆದ್ಮೇಲೆ ಅವ್ರಿಗೆ ಉದ್ಯೋಗಕ್ಕೆ ಏನ್ ಮಾಡಬೇಕು, ಕೌಶಲ್ಯ ಅಭಿವೃದ್ಧಿ ಕೊಡಬೇಕು, ಕೌಶಲ್ಯ ಕರ್ನಾಟಕ. ಇವ್ರು ಯುವ ನಿಧಿ ಜಾರಿಗೆ ತಂದಿದೇನು, ನಿರುದ್ಯೋಗ ಭತ್ಯೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರು 3 ವರ್ಷ ಆದ್ಮೇಲೆ ಯುವ ನಿಧಿ ಕೊಡ್ತಿದ್ದಾರೆ ಅಂತ ಧೈರ್ಯವಾಗಿ ಹೇಳ್ಕೊತಾರೆ. ಉದ್ಯೋಗ ಸೃಷ್ಟಿನೇ ಮಾಡಿಲ್ವ ಅವ್ರು 3 ವರ್ಷದಿಂದ? ಅದು ಮಾಡಿದೀವಿ. ಇವತ್ತಿನ ಮಾಹಿತಿ, ಹಂಪಿ ವಿಶ್ವವಿದ್ಯಾಲಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದಲ್ಲಿದ್ದ ಟ್ವೀಟ್ ಮಾಡ್ತಾರೆ ಸಂಬಳ ಕೊಡ್ತಿಲ್ಲ ಅಂತ. ಇವತ್ತು ಕೂಡ ಸಂಬಳ ಕೊಡ್ತಿಲ್ಲ. ಹಂಪಿ ಯೂನಿವರ್ಸಿಟಿ ಪಟ್ಟಿ ಕೊಡಬಹುದು ಸರ್, ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ, 600ಕ್ಕೂ ಹೆಚ್ಚು ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ. ಇದು ನಮ್ಮ ಶಿಕ್ಷಣ ಇಲಾಖೆಗೆ, ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ನ ಕೊಡುಗೆ. ಇವತ್ತು ಸರ್ಕಾರದವರು, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರದವರು, ಇವ್ರು ಫಾರಿನ್ ಟ್ರಿಪ್ ಹೋಗ್ತಾ ಇದಾರೆ. ಯಾವ್ದಾದ್ರು ಟೀಚರ್ಸ್ ನ ಫಿನ್ಲ್ಯಾಂಡ್ಗೋ ಜರ್ಮನಿಗೋ ಕಳಿಸ್ತಾ ಇದಾರ, ಒಳ್ಳೆ ಟೀಚಿಂಗ್ ಸ್ಕಿಲ್ ಬೇಕು ಅಂತ ಕಳಿಸ್ತಾ ಇದಾರ. ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿ ನಾವು ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, ಮಾಲೀಕರಿಂದ 50 ರೂಪಾಯಿ ಕೊಟ್ರಿ. ಇದುವರೆಗೂ 100 ಕೋಟಿ ರೂಪಾಯಿ ಸಾಲ ರೈತರು ಕೊಟ್ಟಿಲ್ಲ ಇನ್ನು ದುಡ್ಡು. ಅದ್ರಲ್ಲಿ ಬೇರೆ ಈ ಖಜಾನ ಖಾಲಿ ಖಾಲಿ ಅಂತೀರಾ. ಯಾವತ್ತು ಇದನ್ನೆಲ್ಲ ಮಾಡ್ತೀರಾ ನೀವು ಭರವಸೆ ಕೊಟ್ಟು ಬಂದ್ರಲ್ಲ ರೈತರನ್ನ, ಏನು ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂದ್ರೆ ಅಲ್ಲಿ ಇದುವರೆಗೂ ರದ್ದು ಮಾಡಿದ್ರ? 3 ವರ್ಷ ಆಯ್ತು ನಿಮ್ ಸರ್ಕಾರ ಇಂಪ್ಲಿಮೆಂಟ್ ಆಗಿಲ್ಲ. ಕರ್ನಾಟಕದ ಇಂಪ್ಲಿಮೆಂಟ್ ಇಲ್ಲ. ಎಲ್ಲಿ ರದ್ದು ಮಾಡಿದ್ರಿ? ಬರ್ತದೆ ಇಂಪ್ಲಿಮೆಂಟ್ ಇಲ್ಲ. ನಂಬರ್ 1. ನಂಬರ್ 2, ನೀವು ಕಬ್ಬು ಬೆಳೆಗಾರರು ಕೇಳಲ್ಲ. ಕಬ್ಬು ಬೆಳೆಗಾರರಿಗೆ ಕರ್ನಾಟಕ ಸರ್ಕಾರ ತಮ್ಮ ಖಜಾನೆಯಿಂದ ಹಣವನ್ನ ಕೊಡ್ತೀವಿ ಅಂತ ಹೇಳಿ 50 ರೂಪಾಯಿ ಸೇರಿಸಿದ್ದಾರೆ. ಕೇಂದ್ರ ಸರ್ಕಾರದ 0 ಬರ್ತಾ ಇದೆ. ಅದ್ರ ಬಗ್ಗೆ ಚಿಂತೆ ಬೇಡ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ 50 ರೂಪಾಯಿ ಕೊಟ್ಟಿಲ್ಲ. ನಾವು ರಾಜ್ಯ ಸರ್ಕಾರ ಮಾತ್ರ ಸತ್ಯ ಅಲ್ವಾ ಇದು? ಈಗ ಚಾಲೆಂಜ್ ಮಾಡ್ಬಿಡಿ. ಆತ್ಮಹತ್ಯೆ ಮಾಡ್ಕೊಂಡ ನಟರಾಜ್ ಗೌಡ್ರೆ, ಅನ್ಫಾರ್ಚುನೇಟ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಅವರು ಕೇಳಿಸ್ಕೊಳ್ಳಿ, ಆತ್ಮಹತ್ಯೆ ಮಾಡ್ಕೊಂಡ ರೈತರ ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ ಸರ್. ಆ ಮಕ್ಕಳು, ರೈತ ಕುಟುಂಬದ ಮಕ್ಕಳು ಓದೋಕೆ, ವಿದ್ಯಾಭ್ಯಾಸಕ್ಕೆ ಸರ್ಕಾರದ ಕಡೆಯಿಂದ ಬರ್ತಾ ಇರೋ ದುಡ್ಡು ಬರ್ತಿಲ್ಲ. ಜಿಲ್ಲಾ ಕೇಂದ್ರಗಳಿಂದ ವರದಿ ಬರ್ತಿದೆ. ನಟರಾಜ್ ಗೌಡ್ರೆ, ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ, ಅಂದ್ರೆ ಜನರು, ಒಂದು ಉತ್ತರಕ್ಕೆ ಇನ್ನೊಂದು ಉತ್ತರ ನೀವು ಪ್ರಶ್ನೆ ಫಿಕ್ಸ್ ಮಾಡಿದ್ರಿ. ನೀವು ಕೇಳಿ, ನಾನು ರೈತರ ವಿಚಾರದ ನಾನು ಏನಿದೆ, ಕಬ್ಬು ಬೆಳೆಗಾರರಿಗೆ ಕರ್ನಾಟಕ ಸರ್ಕಾರ 50 ರೂಪಾಯಿ ಕೊಟ್ಟಿದೆ ಅಡಿಷನಲ್ ಆಗಿ. ಆಯ್ತಾ? ಕೇಂದ್ರ ಸರ್ಕಾರ ಕೊಟ್ಟಿದ್ಯಾ? ಶೂನ್ಯ. ನಿಮಗೆ ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡೋದು, ಜನತೆಗೆ ನೀವೇನು ಕೊಡೋದಿಲ್ಲ. ಕರ್ನಾಟಕ ಸರ್ಕಾರ ಕೊಡುತ್ತೆ. ನಿಮ್ಮ ಸರ್ಕಾರ 2023ನೇ ಬಂದಿದೆ. 40% ಕಮಿಷನ್ ಸರ್ಕಾರ ಅಂತ ಒಂದು ಸುಳ್ಳು ಭರವಸೆ ಕೊಟ್ಟು ಅದರ ಮೇಲೆ ನಿಮ್ಮ ಸರ್ಕಾರ ಆಧಾರಿತ ಇದೆ. 40% ಕಮಿಷನ್ ಸರ್ಕಾರ ಬಿಜೆಪಿ ಅವರು ಮಾಡ್ಕೊಂಡಿದ್ದಾರೆ ಅಂತ ನೀವು ಒಂದು ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿ ಎಷ್ಟು ಜನನ ಅರೆಸ್ಟ್ ಮಾಡಿದ್ದೀರಾ, ಎಷ್ಟು ದುಡ್ಡು ರಿಕವರಿ ಮಾಡಿದ್ದೀರಾ ಅಂತ ನಂದು ಫಸ್ಟ್ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ, ಅದೇ ಕಾಂಟ್ರಾಕ್ಟರ್ ಲಾಬಿ 40% ಹೇಳಿದ ತಕ್ಷಣ ನೀವು ಊರೆಲ್ಲ ಪೋಸ್ಟರ್ಸ್ ಹಾಕಿದ್ದೀರಾ. ಇವಾಗ ಅದೇ ಕಾಂಟ್ರಾಕ್ಟರ್ ಲಾಬಿ 60% ಅಂತ ಹೇಳ್ತಾ ಇದೆ. ಇವತ್ತು ನೀವು ಯಾಕೆ ಬ್ಯಾನರ್ಗಳು ಕಟ್ತಾ ಇಲ್ಲ? 60% ನಮ್ ಸರ್ಕಾರ ಅಂತ. ಗುತ್ತಿಗೆದಾರರದು ಪ್ರಶ್ನೆ ಕೇಳಿದ್ರು. 40% ಅಂತ ಬ್ಯಾನರ್ ಕಟ್ತಾ ಇದ್ರಿ, 60% ಅಂತ ಬ್ಯಾನರ್ ಯಾಕೆ ಕಟ್ತಿಲ್ಲ? ವೆರಿ ಗುಡ್. ಗುತ್ತಿಗೆದಾರರು ನರೇಂದ್ರ ಮೋದಿಗೆ ದೂರು ಕೊಟ್ಟಿದ್ರು, ಬರ್ದು ಈ ಕೊಟ್ಟಿಲ್ಲ ಅಂತನಾ? ಗುತ್ತಿಗೆದಾರರು ಸ್ವಲ್ಪ ಸತ್ತೋಗ್ಬಿಟ್ರು, ದಿವಂಗತರಾಗಿದ್ದಾರೆ. ಗುತ್ತಿಗೆದಾರ ಸಂಘದ ದೂರದು. ನಾವು ಅದಕ್ಕೆ ಹೌದು ತನಿಖೆ ಮಾಡಿದ್ವಿ, ತನಿಖೆ ಮಾಡಿಲ್ಲ, ಬಿಜೆಪಿ ಎದುರ್ಕೊಂಡ್ಬಿಟ್ರು. ಶಾಮೀಲಾಗಿದ್ರು ಬಿಜೆಪಿಗರು, ಆ ಕಳ್ಳತನದಲ್ಲಿ ಶಾಮೀಲಾಗಿದ್ರು, ಅದಕ್ಕೆ ಎದುರ್ಕೊಂಡ್ಬಿಟ್ಟು ತನಿಖೆ ಮಾಡಿಲ್ಲ. ನಾವು ತನಿಖೆ ಮಾಡಿದ್ವಿ, ನಮಗೆ ದೂರಿಲ್ಲ. ಯಾರೋ ಅಲಿಗೇಷನ್ ಮಾಡ್ತಾರೆ, ಬಿಜೆಪಿ ತರದವ್ರು ಯಾರೋ ಬಂದು ಅಲಿಗೇಷನ್ ಮಾಡ್ತಾರೆ. ತನಿಖೆ ಮಾಡಿದ್ರಲ್ಲ, ಎಷ್ಟು ಜನ ಒಳಗೆ ಹಾಕಿದ್ರಿ ಅಂತಾನು ಕೇಳಿದ್ರು. ಪಾಪ ಅದ್ರ ಅಧ್ಯಕ್ಷರು ಸತ್ತೋಗ್ಬಿಟ್ಟು ದಿವಂಗತರಾದ್ರು, ಸಾಕ್ಷ್ಯ ಕೊಡ್ಬೇಕಾದಂತ ಸತ್ತೋಗ್ಬಿಟ್ರು, ಅದ್ರ ಉಪಾಧ್ಯಕ್ಷರು ಕೂಡ ಸತ್ತೋಗ್ಬಿಟ್ರು. ಆಯ್ತಾ? ದುರಂತ ಆಯ್ತು. ಆದ್ರೂ ಕೂಡ ಆ ವರದಿಲಿ ಏನಿದೆ ಅದರೊಳಗೆ ಪಾಯಿಂಟ್ ಔಟ್ ಮಾಡಿದ್ದಾರೆ ಯಾವ್ಯಾವ ಅಧಿಕಾರಿಗಳು ಯಾವ ಭಾಗಿಯಾಗಿ ಪಾಯಿಂಟ್ ಔಟ್ ಮಾಡಿದ್ದಾರೆ ತನಿಖೆಯಲ್ಲಿ. ಸೊ ಐಟಿನ ಉಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕರ್ನಾಟಕ ಸರ್ಕಾರದ ಕೈಯಲ್ಲಿ. ಯಾಕೆ ಅಂತಾರೆ, ಎಷ್ಟೊಂದು ಕಂಪ್ನೀಸು ಬ್ಯಾಂಗ್ಳೂರ್ ಬಿಟ್ಟು ಹೋಗೋ ಮಾತಾಡ್ತಿದ್ದಾರೆ. ಒಂದು ರಸ್ತೆ ಕರೆಕ್ಟ್ ಆಗಿಲ್ಲ, ಆ ರೋಡ್ ಕರೆಕ್ಟ್ ಆಗಿಲ್ಲ, ಮತ್ತೆ ಬಸ್ಸಸ್ ಅಲ್ಲಿ ಜಾಗ ಸಾಕಾಗ್ತಿಲ್ಲ. ಶಕ್ತಿ ಯೋಜನೆ ಅಂತ ತಗೊಬಂದ್ರಿ,
ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡೋದಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ, ಬಸ್ಸಸ್ ನ ನಂಬರ್ ಆಫ್ ಕೌಂಟ್ ಇದ್ ಮಾಡೋದಕ್ಕೆ ಆಗ್ತಿಲ್ಲ. ಅವೈಜ್ಞಾನಿಕವಾಗಿ ನೀವು ತಗೊಬಂದ್ರಿ, ಅನ್ಸೈಂಟಿಫಿಕ್ ಆಗಿ ಅಷ್ಟು ಜನ ಇದ್ದಾರೆ, ಅಷ್ಟು ಜನ ಬಸ್ಸಲ್ಲಿ ಬರ್ತಾರೆ ಅಂತಾರೆ, ಒಂದು ಬೇಸಿಕ್ ಮ್ಯಾಥ್ ಮಾಡೋದಕ್ಕೆ ಆಗಿಲ್ಲ ನಿಮ್ ಕೈಯಲ್ಲಿ. ಮೆಟ್ರೋ ನೋಡಿದ್ರೆ ಮೆಟ್ರೋ ಪ್ರೈಸ್ ಹೆಚ್ಚು ಮಾಡಿ ಕೂತಿದ್ದೀರಾ. ಎಲ್ಲಾ ಕಡೆಯಿಂದನೂ ಒಂದು IT ಸೆಕ್ಟರ್ ನ ಉಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ಒಂದು ಮೇಜರ್ ಒಂದು ಎಕಾನಮಿಗೆ ಕೊಡೋ ಒಂದು ಆದಾಯ ಕೊಡೋ ಒಂದು ಸಂಸ್ಥೆನ ಉಳಿಸ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತಂದ್ರೆ ನಿಮ್ ಸರ್ಕಾರ ಫೇಲ್ಯೂರ್ ಆಗಿದ್ಯಾ? ಸರಿ, ವಿದ್ಯಾರ್ಥಿಗೊಂದು ಕೇಳಿ ಸರ್, ಕಂಬೈನ್ ಮಾಡಿ ಉತ್ತರ ಕೊಡಿ ಸರ್. ನಮಸ್ತೆ. ಕುತ್ಕೊಳ್ಳಿ, ಕಾಣಿಸಲ್ಲ ಕ್ಯಾಮ್ರಾದ. ಸರ್, ಇವಾಗ ನೀವು ಬರೀ ಕೇಂದ್ರ ಸರ್ಕಾರ ಅಂತ ಹೋಗ್ತೀರಾ ಸರ್. ಇವಾಗ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತ ಉದ್ಯೋಗ ದೊರೆತಿಲ್ಲ. ನೀವು ಯಾವುದೇ ಯಲಂಕದಲ್ಲಿ ಪ್ರೈವೇಟ್ ಕಂಪನಿ ಕೊಟ್ಟಿರೋ ಜಾಬ್ನ ನಮ್ಮ ಸ್ಟೇಟ್ ಗೌರ್ಮೆಂಟ್ ಹೋಲಿಸ್ತಾ ಇದ್ದೀರಾ. ನಿಮ್ ಗೌರ್ಮೆಂಟ್ ಇಂದ ಎಷ್ಟು ಜನಕ್ಕೆ ಎಷ್ಟು ಕೆಲಸ ಕೊಟ್ಟಿದ್ದೀರಾ? ಹಾಗಾಗಿ ಮತ್ತೆ ಆರೋಗ್ಯ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತ ಔಷಧಿ ಏನು ದೊರಕ್ತಾ ಇಲ್ಲ. ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾವ್ ಹೆಂಗ್ ಹೋಗ್ಬೇಕು? ಬಡ ಜನರು ನಮ್ ಕಡೆ ಭಾಗದಲ್ಲೆಲ್ಲ ಏನು ಉದ್ಯೋಗ ಇಲ್ಲ, ಏನಿಲ್ಲ, ರಸ್ತೆ ಇಲ್ಲ, ಏನಿಲ್ಲ, ಬೇಸಿಕ್ ನೀಡ್ಸ್ ಸಿಗ್ತಾ ಇಲ್ಲ. ಕರ್ನಾಟಕದ ಬಿಟ್ರೆ ಅತಿ ಹೆಚ್ಚು ಕನ್ನಡಿಗರು ಇರೋದು ಹೊಸೂರು ಪ್ರಾಂತ್ಯದಲ್ಲಿ. ಅಲ್ಲಿ ಏನ್ ಮಾಡಿದೆ ಅಂದ್ರೆ ಕಳೆದ 4 ತಿಂಗಳಿಂದ ಒಂದು ಮಾಸ್ಟರ್ ಪ್ಲಾನ್ ಹಾಕಿ 40,000 ಎಕರೆಯನ್ನ ಕನ್ನಡಿಗರಿಂದ 3 ಲಕ್ಷಕ್ಕೆ ತಗೊಂಡು 10 ಕೋಟಿಗೆ ಮಾರ್ತಾ ಇದೆ. ಅದು ಹೆಂಗೆ ಅಂದ್ರೆ ಗೈಡೆನ್ಸ್ ವ್ಯಾಲ್ಯೂ 3 ಲಕ್ಷ, ಅದಕ್ಕೆ ತಗೊಂತೀವಿ, ನಾವು ಮಾರ್ಕೆಟ್ ವ್ಯಾಲ್ಯೂ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅದರಿಂದ ಏನಾಗಿದೆ ಅಂದ್ರೆ ಕನ್ನಡಿಗರು 4 ತಿಂಗಳಿಂದ ಅಹೋರಾತ್ರಿ ಧಾರಣೆ, ಪ್ರತಿಭಟನೆ, ಹೋರಾಟ ಮಾಡ್ತಾ ಇದ್ದಾರೆ. 6 ಸೆಮ್ ಅಲ್ಲಿ ಫಸ್ಟ್ ಸೆಮ್ಗೆ ಟೀಚರ್ಸ್ ಗೆಸ್ಟ್ ಲೆಕ್ಚರ್ಸ್ ಬರಲ್ಲ. ರಿಲೀವ್ ಮಾಡ್ತೀರಾ, ಪ್ರತಿ ವರ್ಷ ರಿಲೀವ್ ಮಾಡ್ತೀರಾ, ಒಂದೊಂದು ವರ್ಷಕ್ಕೆ ರಿಲೀವ್ ಮಾಡ್ತೀರಾ. ಆದ್ರೆ ಅವ್ರನ್ನ ತಗೊಳ್ಳೋದೆಷ್ಟಕ್ಕೆ? 4 ತಿಂಗಳಾದ್ಮೇಲೆ. ಇನ್ನು 2 ತಿಂಗಳಿಗೆ ಏನ್ ಸರ್ ಪಾಠ ಮಾಡ್ತಾರ ಅವ್ರು ನಮ್ಗೆ? 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸಲ್ಲ. ಪ್ರತಿ 6 ತಿಂಗಳಿಗೆ ಒಂದೊಂದು ಸೆಮ್ ಇರೋದು. ಅದ್ರಲ್ಲಿ 3 ವರ್ಷದಲ್ಲಿ 6 ಸೆಮ್ ಅಲ್ಲಿ 3 ಸೆಮ್ ಸರಿಯಾಗಿ ಪಾಠ ಮಾಡಲ್ಲ. ಏನಕ್ಕೆ ಸರ್ ಲೇಟ್ ಆಗಿ ತಗೋತೀರ ಅವ್ರನ್ನ? ಈಗ ಬೆಂಗಳೂರಿನಲ್ಲಿ ಲ್ಯಾಂಡ್ ಅವೈಲಬಲ್ ಇಲ್ಲ. ಕೆಲವು IT ಕಂಪನಿಗಳು ಬೆಂಗಳೂರಿನಲ್ಲೇ ಲ್ಯಾಂಡ್ ಬೇಕಂದ್ರೆ ಆಗೋದಿಲ್ಲ. ನಾವು ಅದಕ್ಕೇನೆ ದೊಡ್ಡಬಳ್ಳಾಪುರ ಕ್ವೀನ್ ಸಿಟಿ ಮಾಡಿದೀವಿ, ಆದಿನಾರಾಯಣ ಹೊಸಹಳ್ಳಿ ದೇವನಹಳ್ಳಿ ಮಾಡಿದೀವಿ, ಏರೋಸ್ಪೇಸ್ 1, 2 ಮಾಡಿದೀವಿ, ಆದಿನಾರಾಯಣ ಹೊಸಹಳ್ಳಿ 2 ಮಾಡ್ತಾ ಇದೀವಿ, ಬಿಯಾಂಡ್ ಬೆಂಗಳೂರು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಕೊಡ್ತಾ ಇದೀವಿ. ತುಂಬಾ ಕಂಪನಿಗಳು ಅವೆಲ್ಲ ಇವರೇನು ಸುಳ್ಳು ಹೇಳಿದ್ರು. 10,50,000 ಕೋಟಿ ರೂಪಾಯಿ ನಮಗೆ ಪ್ರಾಮಿಸ್ ಬಂದ್ರು ಕೂಡ 7.5 ಲಕ್ಷ ಕೋಟಿ ರೂಪಾಯಿ ನಮಗೆ ಇನ್ವೆಸ್ಟ್ಮೆಂಟ್ ಬಂದಿದೆ 2.5 ವರ್ಷಗಳಲ್ಲಿ. ಗೆಸ್ಟ್ ಲೆಕ್ಚರ್ 33,000 ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ಕಂಟಿನ್ಯೂ ಮಾಡಿದೆ, ಕೆಲವರನ್ನ ಹೊಸದಾಗಿ ತೆಗೆದುಕೊಂಡಿದೆ, ಯಾರನ್ನು ರಿಲೀವ್ ಅಂತೂ ಮಾಡಿರ್ಲಿಲ್ಲ. ಇಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಯಾಕಂದ್ರೆ ಹೊಸೂರು ಕನ್ನಡಿಗರು ಕೂಡ ನಮ್ಮ ಜನ, ಅಲ್ಲಿನ ರೈತರು ಐತಿಹಾಸಿಕವಾಗಿ ಅವರು ಕನ್ನಡಿಗರು ಯಾವತ್ತೂ ಕೂಡ ಕರ್ನಾಟಕದವರಾಗಿದ್ರು, ಭೌಗೋಳಿಕವಾಗಿ ಇವಾಗ ಆಚೆ ಕಡೆ ಇದ್ದಾರೆ ಅಷ್ಟೇನೆ. ಅವರ ಸಪೋರ್ಟ್ಗೆ, ಅವರ ಬೆಂಬಲಕ್ಕೆ ಸರ್ಕಾರ ನಿಂತ್ಕೊಂತದೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಇದನ್ನು ಗಮನ ತರ್ತೀನಿ. ನಮ್ಮ ರಾಜ್ಯದಲ್ಲಿ ಕನ್ನಡಿಗರು ಏನು ಕನ್ನಡ ಶಾಲೆ ಮಕ್ಕಳಿದಾರಲ್ಲ, ಅವರೆಲ್ಲ ಇಲ್ಲಿ ಕೆಲವರೆಲ್ಲ ಕೂತಿದ್ದಾರೆ. 767 ಶಾಲೆಗಳನ್ನ ನೀವು ಬಿಗ ಹಾಕಿದ್ರಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು ಸರ್? ಈ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ, ಶೂನ್ಯ ಅಂತ ಹೇಳಿದ್ರಿ. ಇವಾಗ ಆಹಾರ ಇಲಾಖೆಯಲ್ಲಿ ಒಂದು ರೇಷನ್ ಕಾರ್ಡ್ BPL ಕಾರ್ಡ್ ಮಾಡ್ಲಿಕ್ಕೆ 10,000 ತಗೊಳ್ತಾ ಇದ್ದಾರೆ. ನಮ್ಮ ಸ್ನೇಹಿತರೆ 2 ಅರ್ಜಿ ಹಾಕಿದ್ದಾರೆ. ಇವಾಗ 5,000 ಕೊಡ್ಬೇಕು, ನೀವು ಕಾರ್ಡ್ ಕೊಟ್ಟಾದ್ಮೇಲೆ 5,000 ಕೊಡ್ಬೇಕು ಅಂತ ಹೇಳ್ಬಿಟ್ಟು 2 5,000 ಕೊಟ್ಟಿದ್ದಾರೆ ಸರ್. ಇದಕ್ಕೆ ನಿಮ್ಮ ಉತ್ತರ? ಕನ್ನಡ ಶಾಲೆಗಳನ್ನ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತೆಗೆದುಕೊಂಡು ಬಂದ ಮೇಲೆ ಬಹಳಷ್ಟು ಮಕ್ಕಳು ಸಮೀಪದ ಯಾವುದೇ ರೀತಿಯ ಖಾಸಗಿ ಶಾಲೆ, ಎಷ್ಟೇ ದೊಡ್ಡ ಶಾಲೆ ಇದ್ರೂ ಕೂಡ ಅದಕ್ಕೆ ವಿದ್ಯಾರ್ಥಿಗಳು ಹೋಗಿ ಸೇರ್ಕೊಬಹುದು. ಹಾಗಾಗಿ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕಡಿಮೆ ಆಗಿದೆ. ಆದ್ರೂ ಕೂಡ ಅದನ್ನು ಮುಚ್ಚಬಾರದು, ಕೆಲವನ್ನ ಮರ್ಜು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಕಳೆದ ಸರ್ಕಾರದಲ್ಲೂ ಕೂಡ ಇದೇ ರೀತಿ 2019ರಿಂದ 23ರವರೆಗೆ ಸುಮಾರು 1,400 ಶಾಲೆಗಳು ಕ್ಲೋಸ್ ಆದ್ರೂ ಕೂಡ ಆ ಪ್ರಾಪರ್ಟಿಯನ್ನು ಸರ್ಕಾರನೇ ಉಳಿಸಿಕೊಂಡು ಅಲ್ಲಿ ಏನಾದ್ರು ಬೇರೆ ಕೆಲಸ ಮಾಡಬಹುದಾ, ಅಂಗನವಾಡಿ ಮಾಡಬಹುದಾ, ಬೇರೆ ಮಾಡಬಹುದಾ ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು. ಈಗ ಯಾರೋ ನಿಮ್ಗೆ ಕಾರ್ಡ್ ಮಾಡಕ್ಕೆ 10,000 ರೂಪಾಯಿ 5,000 ರೂಪಾಯಿ ಕೇಳ್ತಾರೆ ಅಂದ್ರೆ ನೇರವಾಗಿ ಅವ್ರ ಮೇಲೆ ದುಡ್ಡು ಕೊಡಬೇಡಿ. ನಂಬರ್ 1. ನಂಬರ್ ಟು ಇಲ್ಲ ಕೊಡಬಾರ್ದು, ಆ ರೀತಿ ಮಾಡಬಾರ್ದು, ನೀವು ಎನ್ಕರೇಜ್ ಮಾಡಬಾರ್ದು. ಇಕ್ನಾಳ್ ಸರ್, ಬಜೆಟ್ ಇನ್ನೇನು ಕೆಲ ದಿನ ಇರಬೇಕಾದ್ರೆ ರಾಜ್ಯದ ಜನರಿಗೆ, ವಿರೋಧ ಪಕ್ಷಕ್ಕೆ ಅನುಮಾನ ಇರುವಾಗ ಈ ಅನುಮಾನವನ್ನ ಪರಿಹರಿಸಲಿಕ್ಕೆ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಮಾಡಬೇಕಾಗಿರೋದು ಏನು? ಆಗ್ಲೇ ಹೇಳಿದಂಗೆ ಮೊಟ್ಟ ಮೊದಲು ಶ್ವೇತಪತ್ರ ಹೊರಡಿಸಬೇಕು. ಆಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬೇಕು. ಅನೇಕ ಕಾಂಗ್ರೆಸ್ ನಾಯಕರೇ ಹೇಳೋ ತರ ಪರಿಷ್ಕರಣೆ ಮಾಡಿ, ಒಬ್ಬ ಇಲ್ಲಿ ಮಹಿಳೆಯರು ಹೇಳಿದಾಗ ಕಂಡೀಷನ್ಸ್ ಹಾಕ್ಬೇಕು. ಅದಕ್ಕೆ ಇಟ್ ಶುಡ್ ಬಿ ಕಂಡೀಷನಲ್ ಅಪ್ಲೈ. ಆಮೇಲೆ ನೀವು ಆದಾಯ ಕ್ರೋಢೀಕರಣಕ್ಕೆ ಏನು ಮಾರ್ಗೋಪಾಯ ಕಂಡುಕೊಂಡಿದ್ದೀರಿ, ಅದು ಬಹಳ ಮುಖ್ಯ. ಆಮೇಲೆ ಈ ಗ್ಯಾರಂಟಿ ವಿಚಾರದಲ್ಲಿ ಹೇಳೋದಾದ್ರೆ, ಯಾಕೆ ಇಟ್ ಹ್ಯಾಸ್ ಲೆಡ್ ಟು ಕಾಂಪಿಟೇಟಿವ್ ಪಾಲಿಟಿಕ್ಸ್. ಅವು ಪೊಲಿಟಿಕಲ್ ಸ್ಕೀಮ್. ಅದು ಯಾವ ಗ್ಯಾರಂಟಿ ಯೋಜನೆ ಆಗಲಿ ಅಥವಾ ಬಿಹಾರದಲ್ಲಿ ಹಣ ಕೊಟ್ಟಿದ್ದಾಗಲಿ, ದೀಸ್ ಆರ್ ಆಲ್ ತಮಿಳುನಾಡು ಕೊಟ್ಟಿದ್ದಾಗಲಿ, ದೀಸ್ ಆರ್ ಪೊಲಿಟಿಕಲ್ ಸ್ಕೀಮ್ಸ್. ಈ ಪೊಲಿಟಿಕಲ್ ಸ್ಕೀಮ್ಸ್ ಇದನ್ನು ನಿಲ್ಲಿಸಬೇಕಂದ್ರೆ ಮೊಟ್ಟ ಮೊದಲು ಏನಾಗಬೇಕು, ಈ ದೇಶದಲ್ಲಿ 3 ಮುಖ್ಯವಾದ ಸೆಕ್ಟರ್ಗಳು, ರೋಟಿ ಕಪಡಾ और ಮಕಾನ್,
ಅನ್ನ, ಬಟ್ಟೆ ಮತ್ತು ಸೂರು ಇದು ನ್ಯಾಷನಲೈಸ್ ಆಗಬೇಕು, ಜೊತೆಗೆ ಶಿಕ್ಷಣ ಕೂಡ ನ್ಯಾಷನಲೈಸ್ ಆಗಬೇಕು. ಎಲ್ಲಿವರೆಗೂ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲಿ ರಾಜಕಾರಣಿಗಳು ನಡೆಸ್ತಾರೆ, ಪ್ರೈವೇಟ್ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ, ಯೂನಿವರ್ಸಿಟಿಗಳನ್ನ, ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳನ್ನ, ಅಲ್ಲಿವರೆಗೂ ಶಿಕ್ಷಣ ಕ್ಷೇತ್ರ ಉದ್ಧಾರ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಹಿಂಸೆ ಆಗ್ತಾನೆ ಇರ್ತದೆ. ಹಾಗೇನೆ ಈ ರೈತರು ಕಬ್ಬು ಬೆಳೆಗಾರ ಹೇಳಿದ್ರಿ, ಯಾಕೆ ಕಬ್ಬು ಬೆಳೆಗಾರ ಸಮಸ್ಯೆ ಪ್ರತಿ ವರ್ಷ ಬರ್ತದೆ? ಯಾಕಂದ್ರೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳು ಹಿಡಿತದಲ್ಲಿದ್ದಾವೆ. ದೇರ್ ಆಲ್ ಓನ್ ಬೈ ಪೊಲಿಟಿಷಿಯನ್ಸ್. Why will they solve the problems in favor of the farmers? ರೈತರಿಗೆ ಪರವಾಗಿ ಅವ್ರ್ಯಾಕೆ ಬಗೆಹರಿಸಕ್ಕೆ ಹೋಗ್ತಾರೆ? ಹಾಗೆ ಶಿಕ್ಷಣ ಕೂಡ. ಸೊ ದೀಸ್ ಆರ್ ವೆರಿ ಕಾಂಪ್ಲೆಕ್ಸ್. ಇದನ್ನ ಒಂದು ಮಟ್ಟದಲ್ಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರದ ಅಡ್ರೆಸ್ ಮಾಡೋ ಪ್ರಯತ್ನ ಮಾಡ್ತು. ಅದರ ಆದ್ಮೇಲೆ ಈಗ ನಟರಾಜ್ ಗೌಡ್ರು ಹೇಳಿದಂಗೆ ಹತ್ತಿರದ ಖಾಸಗಿ ಶಾಲೆಗೆ ಹೋಗಬೇಕು, ಹಾಗೆ ಅದೆಲ್ಲ ಸರಿ. ಬಟ್ ಒಟ್ಟಾರೆಯಾಗಿ ಪ್ರಾಬ್ಲಮ್ ವಿಲ್ ರಿಮೈನ್ ಆಸ್ ಲಾಂಗ್ ಆಸ್ ಪೊಲಿಟಿಷಿಯನ್ಸ್ ರನ್ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಅದನ್ನ ಹೇಗೆ ನಾವು ಅಡ್ರೆಸ್ ಮಾಡಬೇಕು? ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್. ಇಟ್ಸ್ ಅ ವೆರಿ ಬಿಗ್ ಕ್ವಶನ್ ಮಾರ್ಕ್. ಬಟ್ ಎಕಾನಮಿ ಬಗ್ಗೆ, ಈ ಒಂದು ಕರ್ನಾಟಕ ರಾಜ್ಯದ ಎಕಾನಮಿ ಬಗ್ಗೆ ಸ್ಪಷ್ಟತೆ ಬರಬೇಕು ಅಂದ್ರೆ ಕರ್ನಾಟಕ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು. ಸರಿ, ಆ ಪ್ರಯತ್ನವನ್ನ ಸರ್ಕಾರ ಮಾಡ್ಲಿ ಅಂತ ಆಶಿಸ್ತಾ, ಎಐ ಜಮಾನದಲ್ಲಿ ಇಟ್ಕೊಂಡು ನಾವು ರಸ್ತೆ ಗುಂಡಿ ಮುಚ್ಚೋದ್ರ ಬಗ್ಗೆ ಚರ್ಚೆ ಮಾಡೋ ಅನಿವಾರ್ಯ ಪರಿಸ್ಥಿತಿ ಇದೆ. ರಸ್ತೆಯಲ್ಲಿ ಜನ ಮೂಕ ಪ್ರಾಣಿಗಳ ಸಮೇತ ಪ್ರಾಣ ಕಳೆದುಕೊಳ್ಳೋ ಪರಿಸ್ಥಿತಿ ಇರುವಾಗ ರಾಜ್ಯದ ಖಜಾನೆಯಲ್ಲಿ ನಿಜವಾಗ್ಲೂ ದುಡ್ಡು ಉಳಿದಿದ್ರೆ ಮೊದಲು ಜನರ ಸಮಸ್ಯೆಗಳನ್ನ ಬಗೆಹರಿಸುವತ್ತ, ಆ ಬಗೆಹರಿಸ್ತಿರೋದನ್ನ ಸರಿಯಾಗಿ ಬಗೆಹರಿಸುವತ್ತ ಸರ್ಕಾರ ಗಮನ ಕೊಡ್ಲಿ. ಸರ್ಕಾರ ಗಮನ ಕೊಡದಿದ್ರೆ ವಿರೋಧ ಪಕ್ಷ ಅದನ್ನ ಎಚ್ಚರಿಸುವ ಪ್ರಯತ್ನ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.